ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿಕೆ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತೊಂದು ಹೊಸ ರೆಸಿಪಿ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದನ್ನು ಹೀಗೆ ಆದರೂ ತಿನ್ಬೋದು, ಇಲ್ಲಾಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಿನ್ಬೋದು. ಇದು ಮೆಕ್ಕೆಜೋಳದ ರೆಸಿಪಿ. ಸ್ವೀಟ್ ಕಾರ್ನ್ ಬರುತ್ತಲ್ಲ ಅದರದ್ದು. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಪದಾರ್ಥಗಳು ಕೂಡ ಜಾಸ್ತಿ ಬೇಕಾಗಿಲ್ಲ. ಹೇಗೆ ಮಾಡೋದಂತೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಮೆಕ್ಕೆಜೋಳ ತೊಗೊಂಡಿದ್ದೀನಿ. ಒಂದು ತೆನೆ ಮೆಕ್ಕೆಜೋಳ ತೊಗೊಂಡಿದ್ದೀನಿ, ಉಳಿಸ್ಬಿಟ್ಟು ಇಟ್ಟಿದ್ದೇನೆ ಫ್ರೆಂಡ್ಸ. ಈ ಥರ ಮೆಕ್ಕೆತೆನೆ ಸ್ವೀಟ್ ಕಾರ್ನ್ ಅದನ್ನ ಪದಾರ್ಥ ತಿಂಡಿ ಮಾಡ್ತಾಯಿದ್ದೀನಿ. ಒಂದು ಹೊಸ ಥರದ ತಿಂಡಿ ಸೂಪರಾಗಿರುತ್ತೆ. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಎಣ್ಣೆ ಬೇಡ, ತುಪ್ಪ ಬೇಡ, ಬೆಣ್ಣೆ ಬೇಡ, ಏನು ಬೇಡ, ಹಾಗೆ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಮೆಕ್ಕೆತೆನೆ ಉಳಿಸಿಟ್ಟಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹುಡಿ, ಸ್ವಲ್ಪ ಚಿಟಿಕೆಯಷ್ಟು ಸೋಡಾ ಕೂಡ ತೊಗೊಂಡಿದ್ದೇನೆ. ಇಲ್ಲಿ ನೋಡಿ, ಬಾಂಬೆ ರವೆ ಅರ್ಧ ಬೌಲ್ಗಿಂತ ಕಮ್ಮಿ ಇದೆ. ಇದು ಬಾಂಬೆ ರವೆ ಒಂದು ಬೌಲ್ಗಿಂತ ಕಮ್ಮಿ ಇದೆ. ಅಕ್ಕಿ ಹಿಟ್ಟು, ಇಲ್ಲಿ ಕಟ್ ಮಾಡಿ ಇಟ್ಟಿರೋಂಥ ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು ಹಸಿ ಶುಂಠಿ, ಸ್ವಲ್ಪ ಕರಿಬೇವು, ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಜಾಸ್ತಿ ಜೀರಿಗೆ, ರುಚಿಗೆ ತಕ್ಕಷ್ಟು ಕಾಯಿಮೆಣಸು, ಕೊತ್ತಂಬರಿ ಸೊಪ್ಪು ಇಲ್ಲಿ ಕಟ್ ಮಾಡಲು ಕೂಡ ಇಟ್ಟಿದ್ದೇನೆ. ಇಷ್ಟಿದ್ರೆ ನಮಗೆ ಆಯಿತು. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ದೊಡ್ಡದು, ಅದಕ್ಕೆ ರವೆ ಕೂಡ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಮುಕ್ಕಾಲು ಬೌಲು ರವೆ ತೊಗೊಂಡಿದ್ನೆಲ್ಲ ನಾನು. ಅದಕ್ಕೆ ಒಂದು ಬೌಲ್ನಷ್ಟು ಇಲ್ಲಿ ನೀರು ಹಾಕಿ ನಾನು ಇದನ್ನು ಚೆನ್ನಾಗಿ ಈ ಥರ ಗಂಟಲ್ದಾಗೆ ಕಲಿಸಿಡ್ತೇನೆ ಫ್ರೆಂಡ್ಸ. ಇದನ್ನು ನಾನೀಗ ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಟ್ಬಿಡ್ತೇನೆ. ನೋಡಿ, ಇಲ್ಲಿ ರವೆ ಕೂಡ ನೆನೆಯಲಿಕ್ಕೆ ಇಟ್ಟಿವಲ್ಲ ಫ್ರೆಂಡ್ಸ. ಇಲ್ಲಿ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ತೊಗೊಂಡಿದ್ನೆಲ್ಲ, ಕಾಯಿ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು, ಇದು ದೊಡ್ಡದು ಇಟ್ಕೊಂಡಿದ್ದು ಕಟ್ ಮಾಡಿದ್ದು ಹಾಗೆ ಇಟ್ಟಿದ್ದೇನೆ, ಮತ್ತು ಜೀರಿಗೆ. ಈಗ ಮತ್ತು ಇದಕ್ಕೆ ಶುಂಠಿ, 1 ಇಂಚು ಶುಂಠಿ ತೊಗೊಂಡಿದ್ನಲ್ಲ, ಅದನ್ನೀಗ ನಾನು ನೀರು ಹಾಕದೇನೆ ಇದನ್ನು ತರಿತರಿಯಾಗಿ ರುಬ್ಕೊಂಬರ್ತೇನೆ. ನೋಡಿ, ಈ ಥರ ತರಿತರಿಯಾಗಿ ರುಬ್ಬಿದ್ದೇನೆ. ಇದಕ್ಕೆ ಈಗ ನಾನು ಮೆಕ್ಕೆಜೋಳನ ಹಾಕ್ತಾಯಿದ್ದೀನಿ. ಮೆಕ್ಕೆಜೋಳ ಎಲ್ಲವನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಒಂದಿಷ್ಟು ಉಳಿಸ್ಕೊಂಡಿದ್ದೀನಿ ಫ್ರೆಂಡ್ಸ, ಬೇಕಾಗುತ್ತೆ. ಈಗ ಇದನ್ನು ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಕಿ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹುಡಿ ಕೂಡ ಹಾಕಿ, ಈಗ ನೀರು ಹಾಕದೇನೆ ನಾನು ಇಲ್ಲಿ ತರಿತರಿಯಾಗಿ ಇದನ್ನು ರುಬ್ತೇನೆ. ನೋಡಿ, ಇಲ್ಲಿ ನಾನು ಆಲ್ರೆಡಿ ರವೆನ 10 ನಿಮಿಷ ಆಗಿತ್ತಲ್ಲ ನೆನೆದಿದೆ. ನೋಡಿ, ಇಷ್ಟು ಸಾಕು ನಮಗೆ. ಈಗ ಇದಕ್ಕೆ ನಾನು ರುಬ್ಬಿರುವಂಥ ಮಿಶ್ರಣನ ಎಲ್ಲವನ್ನು ಹಾಕೊಂಡ್ಬಿಡ್ತೇನೆ ಫ್ರೆಂಡ್ಸ್. ಅದಕ್ಕೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಜಾಸ್ತಿ. ನಾನು ಏನು ಮಾಡಿದ್ದೀನಪ್ಪ ಅಂದರೆ, ಮಿಕ್ಸಿಯಲ್ಲಿ ರುಬ್ಬಿದ್ನೆಲ್ಲ ಅದಕ್ಕೆ ಸ್ವಲ್ಪ 1-2 ಆಕಳು ನೀರು ಹಾಕಿ ನೋಡಿ ಈ ಥರ ಹಾಕೊಂಡ್ಬಿಟ್ಟಿದ್ದೇನೆ. ಈಗ ನೋಡಿ, ಇದನ್ನು ನಾನೀಗ ಎರಡನ್ನು ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ರವೆ ಮತ್ತು ಹಾಕಿರೋಂಥ ಮೆಕ್ಕೆಜೋಳದ ಮಿಶ್ರಣ. ಮೆಕ್ಕೆಜೋಳ ನೈಸಾಗಿ ರುಬ್ಲಿಕ್ಕೆ ಹೋಗಬೇಡಿ, ತರಿ ಇದ್ದರೆ ಸಾಕು ನಮಗೆ. ನೋಡಿ, ಇದಕ್ಕೆ ಈಗ ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ನೆಲ್ಲ ಒಂದು ಬೌಲು, ಅದನ್ನು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ತೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಕೂಡ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಹೊಂದ್ಕೊಳ್ಳೋ ರೀತಿಯಲ್ಲಿ ನಾವು ಇದನ್ನೀಗ ಮಿಕ್ಸ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ, ಇದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ, ಇಷ್ಟು ಗಟ್ಟಿಯಾಗಿದೆ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಎರಡನ್ನೂ ಹಾಕ್ತೇನೆ. ಕಟ್ ಮಾಡಿರೋಂಥದ್ದು ಕೊತ್ತಂಬರಿ ಸೊಪ್ಪು ನೀವು ಹಾಕಬೇಕು ಅಂತೇನಿಲ್ಲ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ, ಅದು ಆಪ್ಷನಲ್ಲು. ನಾವು ರುಬ್ಬುವಾಗ ಹಾಕಿರ್ತೀವಲ್ಲ ಅಲ್ಲಿ ಮಾತ್ರ ಹಾಕಲೇಬೇಕು, ರುಬ್ಬುವಾಗ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೇನು ಕಾಯಿ ಚಟ್ನಿ ಅಥವಾ ಏನೂ ಬೇಕಂತಿಲ್ಲ. ಇದನ್ನು ಸಾಯಂಕಾಲ ತಿಂಡಿಗಾದರೂ ಮಾಡ್ಬೋದು, ಇಲ್ಲಾಂದರೆ ಬೆಳಗ್ಗೆ ತಿಂಡಿಗಾದರೂ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ. ಈಗ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂತಂದು ನೋಡಿ, ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಆ ನೀರು ಇಡ್ಲಿ ಪಾತ್ರೆಯಲ್ಲಿ ಈ ಥರ ಇದು ಬರುತ್ತೆ ನೋಡಿ, ಅದರೊಳಗಡೆ ಇಡಿ ಫ್ರೆಂಡ್ಸ್. ಅದು ನೀರು ಕುದೀಲಿ, ಅಷ್ಟರಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನೋಡಿ, ಈಗ ಈ ಸಮಯದಲ್ಲಿ ನಾವು ಏನು ಕುದಿಲಿಕ್ಕೆ ಇಡೋ ಸಮಯದಲ್ಲಿ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿನ ಹಾಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ನೋಡಿ, ಇದನ್ನು ಈಗ ಎಲ್ಲದಕ್ಕೂ ಹೊಂದೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮುಂಚೆ ಎಲ್ಲ ಹಾಕಿಡ್ಲಿಕ್ಕೆ ಹೋಗಬೇಡಿ, ನಾವೇನು ಬೇಯಿಸ್ಲಿಕ್ಕೆ ಇಡ್ತೀವಲ್ಲ ಆ ಸಮಯದಲ್ಲಿ ಮಾತ್ರ ಇದಕ್ಕೆ ಸೋಡಾ ಪುಡಿ ಹಾಕ್ಕೊಳ್ಳಿ ಫ್ರೆಂಡ್ಸ. ಈಗ ಸೋಡಾ ಪುಡಿ ಹಾಕಿ ತಿರುಗಿಸಿದ್ದೀನಿ. ಇಲ್ಲಿ ನೋಡಿ, ನಾನು ಒಂದು ತಾಬಂಡಿ ತಟ್ಟೆ ತೊಗೊಂಡಿದ್ದೀನಿ, ಊಟದ ತಟ್ಟೆ, ಅದಕ್ಕೆ ಬಾಳೆ ಎಲೆ ಹಾಕಿದ್ದೀನಿ. ಬಾಳೆ ಎಲೆ ಇಲ್ಲನಾದ್ರು ನಿಮ್ಮ ಮೆಕ್ಕೆಜೋಳದ ಸಿಪ್ಪೆ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಹಾಕೋಬೋದು.
ನಾನಿಲ್ಲಿ ಆವಾಗಲೇ ನಿಮಗೆ ಮೆಕ್ಕೆಕಾಳು ಸ್ವಲ್ಪ ತೆಗೆದಿಟ್ಕೊಂಡಿದ್ನೆಲ್ಲ ಇಲ್ಲಿ ನೋಡಿ ಹರಡ್ತಾ ಇದ್ದೀನಿ ಒಂದೊಂದಾಗಿ. ಈ ಥರ ನೀವು ಇದನ್ನು ಮಾಡ್ಕೋಬೋದು. ನೋಡಿ ಈ ಥರ ಮೆಕ್ಕೆಕಾಳು ಹಾಕಿದ ಮೇಲೆ ನಾವು ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಹಾಕ್ಕೋಬೇಕಾಗತ್ತೆ. ಈಗ ಎಲ್ಲವನ್ನು ಇದಕ್ಕೆ ನಾನು ಹಾಕಿಟ್ಟು ನೋಡಿ ಈ ಥರ ಹರಡ್ಕೊಳ್ಳಿ. ಎಲ್ಲ ಒಂದೇ ಥರ ಹಾಕೊಂಡು ಚೆನ್ನಾಗಿ ಈ ಥರ ಮಾಡ್ಕೊಳ್ಳಿ. ಚೆನ್ನಾಗಿ ಕೂತ್ಕೊಳ್ಳುತ್ತೆ ಒಂದೇ ಇದರಾಗೆ. ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಳ್ತಲ್ಲ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿಪ್ಪ ಅಂದರೆ ಮೇಲ್ಗಡೆಯಿಂದನೂ ಸ್ವಲ್ಪ ಮೆಕ್ಕೆಕಾಳನ್ನು ಅಲ್ಲೊಂದು ಇಲ್ಲೊಂದು ಹಾಕ್ತೀನಿ. ಈ ಥರ ನೋಡಿ ಈ ಥರ ಮೆಕ್ಕೆಕಾಳನ್ನು ನಾನು ಇಲ್ಲಿ ಇಟ್ಟಿದ್ದೇನೆಲ್ಲ ಫ್ರೆಂಡ್ಸ್. ಈಗ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಫ್ರೆಂಡ್ಸ್. ಆಲ್ರೆಡಿ ನೀರು ಕೂಡ ಕುದೀತಾ ಇದ್ದಾವಲ್ಲ. ಈಗ ಇದರೊಳಗಡೆ ನಾನು ಇದನ್ನು ಇಟ್ಕೋತೇನೆ. ನೋಡಿ ಈಗ ಮುಚ್ಚಳ ಮುಚ್ಚಿ ಕ್ಲೋಸ್ ಮಾಡಿರ್ತೇನೆ ಫ್ರೆಂಡ್ಸ್. ಯಾಕಂದರೆ 10 ರಿಂದ 15 ನಿಮಿಷ ಇದು ಚೆನ್ನಾಗಿ ಬೇಯಲಿ ನಮಗೆ. ಈಗ ನೋಡಿ ಈಗ ತೆಗಿತೇನೆ. ಟೈಮ್ ಆಗಿದೆ ನೋಡಿ ಫ್ರೆಂಡ್ಸ್. ಇದನ್ನು ನಾನೀಗ ಹೊರಗಡೆ ತಗೊಂಡ್ಬಿಡ್ತೇನೆ. ಸುಡ್ತದೆ ನೋಡಿ. ಈಗ ಹೊರಗಡೆ ತೆಗೆದಿದ್ದೇನೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ, ಸುಡ್ತಾ ಇದೆ. ಈ ಥರ ನಮಗೆ ಕೈಗೆ ಅಂಟಬಾರ್ದು ಫ್ರೆಂಡ್ಸ. ಇದನ್ನು ನಾನೀಗ ಫುಲ್ಲು ತಣ್ಣಗಾಗಲಿಕ್ಕೆ ಹಾಗೆ ಬಿಟ್ಬಿಡ್ತೇನೆ. ಇದು ಫುಲ್ ತಣ್ಣಗಾಗಬೇಕು, ಆವಾಗ ನೋಡೋಣ ಫ್ರೆಂಡ್ಸ್. ನೋಡಿ ಈಗೆಲ್ಲ ಮುಟ್ಟಿದರೆ ಕೈಗೆ ಅಂಟೋದಿಲ್ಲ, ತಣ್ಣಗಾಗಿದೆ. ಇದನ್ನೀಗ ನಾನು ಕಟ್ ಮಾಡ್ತೇನೆ ಫ್ರೆಂಡ್ಸ. ಚಿಕ್ಕ ಚಿಕ್ಕ ಪೀಸ್ ನಮಗೆ ಇದನ್ನೆಲ್ಲ ಮಾಡ್ತೀನಿ ರೀ, ಕದ್ರಂಟೆಲ್ಲ ಆ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನು ನಾವಿಲ್ಲಿ ಕಟ್ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. ಇದನ್ನು ಬೇಕಾದ್ರೆ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಅದು ತಿನ್ಬೋದು, ಇಲ್ಲಾಂದರೆ ಹಾಗೇನೂ ತಿನ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ನಾನು ಕಟ್ ಮಾಡಿದ್ಮೇಲೆ ತೆಗೆದು ಜೋಡಿಸಿದ್ದೀನಿ. ಎಷ್ಟು ಚೆನ್ನಾಗಿ ಎಷ್ಟು ಚೆಂದ ಕಾಣ್ತದೆ ನೋಡಿ, ಸೂಪರಾಗಿರುತ್ತೆ. ಇಲ್ಲಿ ಒಳಗಡೆ ಸ್ಮೂತಾಗಿಯೂ ಸಹ ಬಂದಿದೆ. ನಾವು ಸ್ವಲ್ಪ ಸೋಡಾ ಪುಡಿ ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿದೆ, ಸಖತ್ತಾಗಿ ಬಂದಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೂಡ ಮಾಡಿ.